ಇಂಡಕ್ಷನ್ ಸ್ಟವ್ ಹೇಗ್ ವರ್ಕ್ ಆಗುತ್ತೆ? ಇಂಡಕ್ಷನ್ ಸ್ಟವ್ ಒಳಗಡೆ ಒಂದು ಕಾಪರ್ ಕಾಯಿಲ್ ಇರುತ್ತೆ. ಆ ಕಾಪರ್ ಕಾಯಿಲ್ ಇಂದ ಕಂಟಿನ್ಯೂಯಸ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಜನರೇಟ್ ಆಗ್ತಾ ಇರುತ್ತೆ. ಸೊ ಆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಏನ್ ಮಾಡುತ್ತೆ, ಈಚೆಗಡೆ ಇರೋಂತ ಪಾತ್ರೆ ನಾವು ಮೇಲ್ಗಡೆ ಏನ್ ಇಟ್ಟಿರ್ತೀವಿ ಆ ಮೆಟಲ್ಗೆ ಬಂದು ಹೊಡೆದಾಗ ಪಾತ್ರೆ ಒಳಗಡೆ ಎಡಿ ಕರೆಂಟ್ ಅಂತ ಫಾರ್ಮ್ ಆಗುತ್ತೆ. ಆ ಮೆಟಲ್ ಒಳಗಡೆ ಒಂದು ಸುಳಿ ತರ ಸುತ್ತಕ್ಕೆ ಶುರು ಮಾಡುತ್ತೆ. ಹಂಗ್ ಸುತ್ತೋದ್ರಿಂದ ಎಲೆಕ್ಟ್ರಿಕಲ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗಿ ಪಾತ್ರೆ ಹೀಟ್ ಆಗೋದಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಸ್ಟವ್ ನನಗೆ ಸುಡತ್ತಾ ಇಲ್ವಾ ಅಂತ ತೋರಿಸ್ತೀನಿ. ಆನ್ ಮಾಡ್ತಾ ಇದ್ದೀನಿ ನಾನು ಇವಾಗ. ನೋಡಿ, ನಾನು ಕೈ ಇಡ್ತಾ ಇದ್ದೀನಿ, ಏನು ಆಗ್ತಾ ಇಲ್ಲ. ಡೀಪ್ ಡೀಪ್ ಅಂತ ಬಜರ್ ಬರ್ತಾ ಇದೆ. ಏನಕ್ಕೆ ಅಂತಂದ್ರೆ ನೀವೇನು ಸ್ಟವ್ ಮೇಲೆ ಇಟ್ಟಿಲ್ಲ ಅಂತ ಅರ್ಥ. ಆದ್ರೆ ಇಲ್ಲಿ ಏನು ಕೂಡ ಒಂಚೂರು ಹೀಟ್ ಆಗ್ತಾ ಇಲ್ಲ. ನನ್ ಕೈಗೆ ಯಾಕೆ ಏನೂ ಆಗ್ಲಿಲ್ಲ ಅಂತ ಹೇಳಿದ್ರೆ, ಈ ಸ್ಟವ್ ಇಂದ ಜನರೇಟ್ ಆಗುವಂತದ್ದು ಮ್ಯಾಗ್ನೆಟಿಕ್ ಫೀಲ್ಡ್ಸ್. ಸೊ ಮ್ಯಾಗ್ನೆಟ್ ಯಾವ್ದಕ್ಕೆ ಅಟ್ರಾಕ್ಟ್ ಆಗುತ್ತೆ? ಐರನ್ಗೆ. ಇಲ್ಲಿ ಐರನ್ ಇಂದ ಮಾಡಿರುವಂತ ಪಾತ್ರೆಗಳು, ಅಂದ್ರೆ ನಾವು ಮ್ಯಾಗ್ನೆಟ್ ಇಟ್ಟಾಗ ಯಾವೆಲ್ಲ ಪಾತ್ರೆಗಳು ಅಂಟ್ಕೊಳ್ಳುತ್ತೆ ಅಂತದ್ ಮಾತ್ರ ಈ ಸ್ಟವ್ ಅಲ್ಲಿ ಹೀಟ್ ಆಗುತ್ತೆ. ನಮ್ ಕೈ ಏನ್ ಐರನ್ ಅಲ್ಲ ಅಲ್ವಾ, ನಮ್ ಬಾಡಿ ಐರನ್ ಅಲ್ಲ ಅಲ್ವಾ, ಅದಕ್ಕೆ ಏನು ತೊಂದರೆ ಆಗೋದಿಲ್ಲ ಮುಟ್ಟಿದ್ರು. ನೋಡಿ, ನನ್ನ ಹತ್ರ ಒಂದು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆ ಇದೆ. ಇವಾಗ ಇದಕ್ಕೆ ಮ್ಯಾಗ್ನೆಟ್ ಅಂಟ್ಕೊಳತ್ತಾ ತೋರಿಸ್ತೀನಿ. ನೋಡಿ, ಅಂಟ್ಕೊಳ್ತಾ ಇಲ್ಲ. ಆದ್ರೆ ನಾನು ಸ್ಟವ್ ಮೇಲೆ ಇಡ್ತೀನಿ, ಆನ್ ಮಾಡ್ತೀನಿ. ನೋಡಿ, ಹೀಟ್ ಆಗ್ತಾ ಇದೆ. ಮ್ಯಾಗ್ನೆಟ್ ಅಂಟ್ಕೊಳ್ಳಿಲ್ಲ ಅಂದ್ರೆ ಯಾಕಿದು ಹೀಟ್ ಆಗ್ತಾ ಇದೆ? ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಈ ಪಾತ್ರೆಯಲ್ಲಿ, ಅಂದ್ರೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಐರನ್ ಇರುತ್ತೆ. ಐರನ್ ಜೊತೆಗೆ ಬೇರೆ ಮೆಟಲ್ಸ್ ಅನ್ನ ಮಿಕ್ಸ್ ಮಾಡಿ ಒಂದು ಅಲಾಯ್ ಫಾರ್ಮ್ ಮಾಡಿರ್ತಾರೆ. ಅದ್ರ ಪ್ರಾಪರ್ಟೀಸ್ ಚೇಂಜ್ ಆಗಿರುತ್ತೆ ಅಷ್ಟೇ, ಮ್ಯಾಗ್ನೆಟ್ಗೆ ಅಂಟ್ಕೊಳ್ತಾ ಇರಲ್ಲ, ಬಟ್ ವರ್ಕ್ ಆಗುತ್ತೆ. ನೋಡಿ, ನಾನೊಂದು ಅಲ್ಯೂಮಿನಿಯಂ ಟ್ರೇ ತಗೊಂಡಿದ್ದೀನಿ, ಸ್ಟವ್ ಮೇಲೆ ಇಡ್ತೀನಿ. ಹೀಟ್ ಆಗತ್ತಾ ನೋಡೋಣ. ನೋಡಿ, ಹೀಟ್ ಆಗ್ತಾ ಇಲ್ಲ. ಬೀಪ್ ಬೀಪ್ ಸೌಂಡ್ ಬರ್ತಾ ಇದೆ ಅಂತಂದ್ರೆ ನಾವೇನೋ ಅದ್ರ ಮೇಲೆ ಇಟ್ಟಿಲ್ಲ ಅಂತ ಅರ್ಥ. ನೋಡಿದ್ರಲ್ವಾ ಡಿಫರೆನ್ಸ್? ಅಲ್ಯೂಮಿನಿಯಂ ಹೀಟ್ ಆಗೋದಿಲ್ಲ, ಐರನ್ ಮತ್ತೆ ಸ್ಟೈನ್ಲೆಸ್ ಸ್ಟೀಲ್ ಎಲ್ಲ ಹೀಟ್ ಆಗುತ್ತೆ ಅಂತ. ಅದೇ ತರ ಕಾಪರ್ ಪಾತ್ರೆಗಳು ಕೂಡ ಹೀಟ್ ಆಗೋದಿಲ್ಲ. ನಿಮ್ಗೆ ಇಂಡಕ್ಷನ್ ಸ್ಟವ್ಗೆ ಅಂತಾನೆ ಪಾತ್ರೆಗಳು ಕೂಡ ಸಿಗುತ್ತೆ, ಅದನ್ನ ಯೂಸ್ ಮಾಡಿದ್ರೆ ಒಳ್ಳೇದು. ಮನೇಲಿರುವಂತ ಪಾತ್ರೆಗಳು ಆದಷ್ಟು ಫ್ಲಾಟ್ ಇರೋದನ್ನ ನೋಡಿ ಉಪಯೋಗಿಸಿ.